ಅಪ್ಪ ಹೋಗಿದ ಹೇಳ್ದ ಹೇಳಿನಿಕ ಸುಮ್ಕಿರ್ ಮಗಳೇ ಏತ್ನೆ ಮಾಡಬೇಡ ನೀನು. ಈ ನಿಮ್ಮವ್ವ ಬಡ್ಡಿಯಿಂದ ಇಷ್ಟೆಲ್ಲ ಆಗಿರೋಕ ಸುಮ್ಕಿರು. ಅವಳು ಸರಿಯಾಗಿದ್ರೆ ಎಲ್ಲ ಸರಿಯಾಗಿರೋದು. ಹೋಗಿ ಅವಳು ಬಾಯಿ ಮುಚ್ಕೊ ಕೂತ್ಕಲ್ದಾನೆ ಅವತ್ತು ಒಂದು ಮಾತು ಹಾಕಿದ್ಲು, ಅದೇ ಬಂದಿರೋದು ಈಗ ಮೂಲ. ಮದುವೆ ಆದ್ಮೇಲೆ ನಮ್ಗೆ ಹೆಂಗ್ ಬೇಕು ಹಂಗೆ ಇರ್ಸ್ಕೋಬೋದಾಗಿತ್ತು ಅವನ್ನ. ಏನೋ ಅವ್ರು ಹೇಳಿ ಕೇಳಿ ಇರ್ಸ್ಕೋಬೇಕಾಗಿತ್ತ. ತಾಲಿ ಒಂದು ಕಟ್ಟಿದ್ಮೇಲೆ ಹೆಂಗ ಅದು ಹಾಕಬೇಕಾಗಿತ್ತು, ಹಾಕೋಬೋದಾಗಿತ್ತಾನೆ. ಮಧ್ಯದಲ್ಲಿ ಬೊಗಳ್ತಾಳೆ ನಾಯ ಬೊಗಳಂಗೆ. ಇವತ್ತು ಎಂತ ಆಸೆ ಇಟ್ಕೊಂಡಿದೆ ಗೊತ್ತಾ. ಅಲ್ಲಿ ಚಾಮರಾಜನಗರದಲ್ಲಿ ಒಂದೊಂದು ಎಕರೆ ಅವಕ್ಕೆ ಅವರ ಜಮೀನುಗಳು 1 ಕೋಟಿ ಅಂತೆ. 3-4 ಎಕರೆ ಅಂದರೆ 3 ಕೋಟಿ. ಇಲ್ಲೇನು ಕಮ್ಮಿ ಇದ್ದಾವ, ಇಲ್ಲೊಂದು 10 ಎಕರೆ. ಏನು ಎಲ್ಲ ಸೇರಿ ಸುಮಾರಾಗಿ ಆಗೋದು. ಹೆಂಗೋ ದೇವ್ರದಿಂದ ಹೆಂಗೋ ಒಳ್ಳೆ ದುಡ್ಡು, ಒಂದು ಆಸ್ತಿ ಬದುಕು ಎಲ್ಲ ಒಳ್ಳೆ ತಕ್ಕೆ ಕೊಟ್ಟಂಗೆ ಆಗೋದು ನನ್ನ ಮಗಳನ್ನ ಅನ್ಕೊಂಡು. ನಾನು ನೋಡೋದು ಅಷ್ಟು ಖುಷಿ ಪಡ್ತಾ ಕುಂತೀನಿ. ಈ ಥರ ನಿರಾಸೆ ಆಯ್ತದೆ ಅಂತ ಅನ್ಕೊಂಡಿದ್ದಿಲ್ಲ. ಈಗ ಏನಂದ್ರಪ್ಪ ಅವರು? ಏನಂದರು, ನಮ್ಗೆ ಇಷ್ಟ ಇಲ್ಲ, ಬೇರೆ ಕಡೆಗೆ ಮಾಡ್ತೀವಿ ಅಂದರು. ಅದಕ್ಕೆ ನನ್ನ ಮಗಳು ಕೊಟ್ಟು ಫೋನಲ್ಲಿ ಮಾತಾಡ್ತವನೆ. ಅವರಿಬ್ರು ಇಷ್ಟಪಟ್ಟವ್ರೆ, ಮಾಡೋದು ಕಲೀರಿ ಅಂತ ಹೇಳ್ಬಿಟ್ಟು ಬಂದೀನಿ. ಅಯ್ಯೋ ಅಪ್ಪ, ಫೋನಲ್ಲಿ ಮಾತಾಡೋ ವಿಷಯ ಯಾಕಪ್ಪ ಹೇಳಕ್ಕೋದೆ ನೀನು? ಹೇಳ್ದಾರ ಚಿತ್ತಿಲ್ವಾ? ಅದನ್ನೇ ಕೇಳಕ್ಕೋದೆ ನೀನು? ರಂಗಣ ರಂಗಣ ಬಾ ಮಗ ಅಳಿಮಯ್ಯ ಬಪ್ಪ. ನಿಮ್ಮ ಕೂಡೆ ಇಲ್ಲಿ ಬಂದು ಕೂತ್ಕೊಂಡು ಅರಟೆ ಹೊಡೆಗೆ ಬಂದಿಲ್ಲ ನಾನು. ಅಲ್ಲ ನಿಮ್ಗೆ ಬುದ್ಧಿ ಇರೋದ ಇಲ್ವೋ ನಿಮಗೆ? ಅಲ್ಲ ಕರಿಯ ಏನೇ ಹಿಂಗೆ ಬುದ್ಧಿ ಕಲ್ತಿದ್ದೀರಿ? ನಮ್ಮ ಮನೇಲಿ ಅವ್ವ ಅಪ್ಪನಿಗೆ ಮಗನಿಗೆ ತಂದು ಮಾಡಕ್ಕೆ ನಿಂತಿದ್ದೀರಾ ನೀವು? ಏನು ಮಾಡಬೇಕು ಅನ್ಕೊಂಡಿದ್ದೀರಿ? ಇದೇಕಪ್ಪ ನಾವೇನಪ್ಪ ಮಾಡ್ದ? ಏನು ಮಾಡಬೇಕು? ಏನೇ ಮಾಡಬೇಕು? ನಿನ್ನ ಮಗಳು ಕೊಟ್ಟು ಫೋನ್ ಮಾತಾಡ್ತಿರೋ ವಿಷಯ ಬಂದು ಹೇಳು ಅಂತ ಹೇಳ್ತಾ ನಿನಗೆ. ಏ ಪ್ರಮೋದು, ಏನು ಮಾತಾಡ್ತಾ ಇದ್ದೀನಿ ನೀನು? ಯಾರಿಗಂತ ಇದೆಯಾ ನೀನು? ನೋಡು, ನಮ್ಮ ಅಪ್ಪನ ಬಗ್ಗೆ ಮಾತಾಡೋಕ್ಕೂ ಯೋಗ್ಯತೆ ಬೇಕು. ಏನಕ್ಕೆ ಹಿಂಗೆ ಮಾತಾಡ್ತಾ ಇದ್ದೀನಿ ನೀನು? ಕೂತ್ಕೊಳ್ಳೆ, ಬಾಯಿ ಮುಚ್ಕೊಂಡು ಹೇಳ್ತಾವ್ನಿ. ಇನ್ನೊಂದು ಸತಿ ನಮ್ಮ ಸುದ್ದಿಗೀತಿ ಬಂದ್ಬಿಟ್ರೆ ನಾನು ಸುಮ್ಕಿರಕ್ಕಿಲ್ಲ. ಫೋನ್ ಮಾಡಿದವಳು ನೀನು ತಾನೆ? ನೀನು ಫೋನ್ ಮಾಡಿಲ್ವ? ನಾನು ಒಬ್ಬನೇ ಮಾಡಿದಾನ? ನನ್ನ ಯಾಕೆ ತಗ್ಲಾಗ್ತಾ ಇದ್ದೀರಿ ನೀವು? ಅಲ್ಲ, ಈಗ ಏನು ಆಗ್ಬಾರ್ದಾಯ್ತು ಅಂತ ಹಿಂಗಾಡ್ತಾ ಇದ್ದೀನಿ ನೀನು ಈ ಥರ ಓವರಾಗಿ? ಇನ್ನೇನಾಗಬೇಕು? ನಮ್ಮ ಅವ್ವನು ನಮ್ಮ ಅಪ್ಪನೂ ಇಟ್ಟಿದ್ದು ನಂಬಿಕೆ ಕಳ್ಕೊಂಡಾಗೈತೆ ನಾನು. ಅವ್ರು ಏನು ಅನ್ಕೊಳಕಿಲ್ಲ. ನೋಡು, ಆಸ್ತಿಗೋಸ್ಕರವ ದುರಾಸೆ ಪಡ್ತಾನೆ ಅನ್ಕೊಳಕಿಲ್ವಾ? ಅಯ್ಯೋ ಅನ್ಕಲಿ ಬಿಡೋ ಮರೆಯ. ಇರೋದಂತಾನೆ ಹೇಳಿರೋದು, ಇಲ್ದವ್ದು ಹೇಳಿದವ. ನೀನು ಫೋನ್ ಮಾಡ್ತಿದ್ದಿಲ್ಲ ನನ್ನ ಮಗಳಿಗೆ. ಹಂಗೆ ಒಬ್ರಿಗೊಬ್ರು ಇಷ್ಟಪಡ್ತಾವ್ರೆ ಅಂತ ಹೇಳಿದ್ರು ಮದುವೆನಾರು ಮಾಡಲಿ ಅಂತ ಹಂಗೆ ಅಂದೆ. ಮತ್ತೆ ಇನ್ಯಾಕೆ ಫೋನ್ ಮಾಡಿಯ ನೀನು? ಏನು ತಮಾಷೆ ಮಾಡ್ಕೊಂಡಿದ್ಯಾ ನೀನು? ನೋಡಿ ಹೇಳ್ತೇವ್ನಿ, ಈ ಕಂಡೀಷನ್ ಕೇಳ್ಕೊಳ್ಳಿ. ನೋಡವ ತಾಯಿ, ನೀನು ಅಷ್ಟೇ ನಾನು ಫೋನ್ ಮಾಡಬೇಡ, ನಾನು ಮಾಡೋಕ್ಕಿಲ್ಲ ಆಯಿತಾ? ನಮ್ಮ ತಂದೆ ತಾಯಿ ಎಲ್ಲಿ ತೋರಿಸ್ತಾರೋ ಅಲ್ಲೇ ಮದುವೆ ಆಗೋದು ನಾನು. ಸುಮ್ಮನೆ ಇಲ್ದೋದ್ರೆ ಇದು ಮಾಡ್ತಿರಲ್ಲ, ಸುಮ್ಮನೆ ಇದ್ದರೆ ಸೈಲೆಂಟಾಗಿ ನಾನು ಏನಾದ್ರು ವ್ಯವಸ್ಥೆ ಮಾಡ್ತಿರ್ತಿಲ್ವಾ? ಎಲ್ಲ ಗೊತ್ತಾಗಂಗೆ ಮಾಡಿಬಿಟ್ಟು ಈಗ ಫೋನಲ್ಲಿ ಮಾತಾಡೋದೆಲ್ಲ ಗೊತ್ತಾಗ್ಬಿಟ್ಟು ಹೊಸಿಬೋದ್ರ ನನಗೆ. ನಾವು ಇಟ್ಟಿದ್ದು ನಂಬಿಕೆಲ್ಲ ಕಳ್ಕೊಂಡಲ್ಲ ನೀನು ಅಂತ ಬಾಯಿ ಬಂದಾಗ ಮಾತಾಡಿದ್ರು. ಹಂಗೆಲ್ಲ ಮಾತಾಡ್ಸ್ಕೋಬೇಕು ಅಂತ ನನಗೆ ಎಷ್ಟು ಬೇಜಾರಾಕಿಲ್ಲ. ಸರಿ ಆಯ್ತು ಬಿಡೋ ಮರೆಯ. ಈಗ ಏನು ಆಗ್ಬಾರ್ದಾಯ್ತು ಅಂತ ಹಿಂಗೆ ಆಡ್ತಾ ಇದೀಯ ನೀನು? ಸರಿ ಬಿಡು, ತಲೆಗೆಡ್ಸ್ಕೊಬೇಡ. ಒಂದು ಅನ್ಕೋತಾರೆ, ನೀನೇ ತಲೆಗೆಡ್ಸ್ಕೊಂಡು. ನಾನು ಇರೋ ಗಂಟ ತಲೆಗೆಡ್ಸ್ಕೊಬೇಡ. ಯಾವ ಟೈಮಲ್ಲಿ ನಿನ್ನ ಮಾವ ಅಂತ ಬಾಯಿ ಎತ್ಕಾರ್ದು ಅವತ್ತು ಕರೆದಿದ್ದಕ್ಕೆ ನನಗೆ ಆಲ್ಟ್ಗೆ ಡೈರೆಕ್ಟಾಗಿ ಟಚ್ಚಾಗೋಯ್ತು ಗೊತ್ತಾ. ಮಾಡ್ಕೊಂಡ್ರೆ ನಿನ್ನೇನ ಮನೆ ಅಳಿ ಮೈ ಮಾಡ್ಕೋಬೇಕು ಅಂತ ಕನ್ಸು ಕಾಣ್ತಾ ಕುಂತೀವಿ. ಅದಕ್ಕೆ ಏನಾರೇ ಆಗಲಿ ನಾನು ನಿಂತ್ಕೊತೀನಿ ಮುಂದೆ. ನಿನಗೆ ಬಂದಿದ್ದ ಸಮಸ್ಯೆಗೆ ನೀನು ಯಾಕೆ ತಲೆಗೆಡ್ಸ್ಕೊಂಡು? ನೋಡು, ಹೊಸ ದಿವಸ ಮುನ್ಸ್ಕಟ್ಕೊತಾರೆ, ಆಮೇಲೆ ಎಲ್ಲ ಸರಿ ಆಗ್ತದೆ. ನಡಿ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಮದುವೆ ಮಾಡ್ಕೊಟ್ಟನು. ನಮ್ಮ ಅಪ್ಪ ಅಮ್ಮ ನನ್ನ ಮೇಲೆ ನಂಬಿಕೆ ಇಟ್ಟಾರ, ಅದನ್ನ ಕಳ್ಕೊಳಕ್ಕೆ ನಾನು ರೆಡಿ ಇಲ್ಲ. ಅಯ್ಯೋ ಕೂತ್ಕೊಳ ಮರೆಯ, ನಿನ್ನ ನಂಬಿಕೆ ಗಿಮ್ಕೆ ಎಲ್ಲ ನನಗೆ ಗೊತ್ತು ಕತೆ. ಎಲ್ಲ ಕೊಟ್ಟು ಆಡಂಗೆ ಓವರ್ ನಾಟಕ ನಾನು ಕೊಟ್ಟು ಆಡಕ್ಕೆ ಬರಬೇಡ. ನೀನೇನು ನಿನ್ನ ಯೋಗ್ಯತೆ ಏನು ಎಲ್ಲ ಗೊತ್ತು ಕತೆ ನನಗೆ. ಏನು ಗೊತ್ತು ನಿಮಗೆ? ಯೋಗ್ಯತೆ ಪಾಗ್ಯತೆ ಅಂತ ಮಾತಾಡೋದು ಮಾತ್ರವ? ನಾನು ಸುಮ್ ಗಿಮ್ಕೆ ಇರಕ್ಕಿಲ್ಲ. ಹೇಳ್ತೇವೆ, ನೀವು ಕೇಳ್ಕೊಳ್ಳಿ. ಇನ್ಯಾವುದೇ ಕಾರಣಕ್ಕೂ ನಾನು ನಿಮ್ಮ ಮಗಳು ಸುದ್ದಿ ಬರೋಕ್ಕಿಲ್ಲ. ನೀವು ಅಷ್ಟೇ ಏನು ಬಂದು ನೋಡಿದಷ್ಟು ಮದುವೆ ಆಗಬೇಕು ಅಂತ ಇತ್ತಾ? ಅಲ್ಲ ಕಣ ಮರೆಯ, ನಿಂಗೆ ಇಷ್ಟ ಇಲ್ಲೋದನ್ನ ನೀನು ಸುಮ್ಮನಿರ್ಬೇಕಾಗಿತ್ತು ನೀನು. ಮತ್ತು ನನ್ನ ಮಗಳು ಕೊಟ್ಟು ಪೂರಲ್ಲಿ ಯಾಕೆ ಮಾತಾಡಿದೆ ನೀನು? ಹುಡುಗಿಗೆ ಇಷ್ಟವ ಏನು ಅಂತ ಕೇಳಿದೆ. ನಮ್ಮ ಅವ್ವ ಅಪ್ಪ ಒಪ್ಪಿದ್ಕೆ ನಾನು ಒಪ್ಕೊಂಡಿದ್ದು. ಈಗ ಅವರೇ ಬೇಡ ಅಂದ್ಮೇಲೆ ನನಗೆ ಯಾಕೆ? ನನಗೂ ಬೇಡ. ನಾನು ಇನ್ಯಾವ ಫೋನು ಮಾಡೋಕ್ಕೆ ಏನೂ ಇಲ್ಲ. ನನ್ನ ಪಡ್ಗೆ ನಾನು ಇರ್ತೀನಿ, ಅವಳ ಪಡ್ಗೆ ಅವಳಿರಲಿ ಅಷ್ಟೇ. ಸರಿ ಬಿಡೋ ಮರೆಯ, ನಿಂದೊಳೆ ಅವಳೆ ಬಣ್ಣೆ ಹೊಡಿತಾ ಇದೆಯಲ್ಲ ನೀನು. ಓ, ಈಗ ನನ್ನ ಮಗಳು ಮನ್ಸು ಕೊಟ್ಬಿಟ್ಟಿನಿ ಕಣಪ್ಪ. ಮದುವೆ ಅಂತ ಆದ್ರೆ ಅವನ್ನೇ ಆಗೋದು ಅಂತ ಕೂತೋಳೆ. ನೋಡು, ನೀನು ಎಲ್ಲಿ ಹುಡ್ಕಿದ್ರು ಇಂಥ ಹುಡುಗಿ ಸಿಗಕ್ಕಿಲ್ಲ. ನೋಡ್ಬೇಕಾದ್ರೆ ನೀನು ಇನ್ನೂ 4-6 ಹೆಣ್ಣು ನೋಡು. ನನ್ನ ಮಗಳಂಗೆ ಸಿಕ್ಬಿಟ್ರೆ ನಾನು ಆಮೇಲೆ ಒಪ್ಕೋತೀನಿ ಗೊತ್ತಾ. ಕೆಲಸದಲ್ಲಿ ಜಲ್ದರು ಸಿಕ್ಕಿಲ್ಲ. ನೋಡಿದ್ರೆ ನನಗೆ ಭಾಳ 7 ಜನ್ಮದ ಅನುಬಂಧ ಅನ್ನಿಸ್ತದೆ. ಅವನ್ನೇ ಮದುವೆ ಆಯ್ತೀನಿ ಕಣಪ್ಪ ಅಂದ್ಕೊಂಡು ಹೇಳ್ಕೊಂಡು ನನ್ನ ಮಗಳು ಮದುವೆ ಆಗಕ್ಕೆ ಒಪ್ಕೊಂಡು. ಏನೇನೇನು ಓದ್ಬಿಟ್ಟಿದ್ದೀಯ ಅಂತಲ್ಲ, ಇಲ್ಲ ಕೆಲಸದಲ್ಲಿ ಇದೆಯಾ ನೀನು? ನನ್ನ ಮಗಳು ಮದುವೆ ಆಗೋಕ್ಕೆ ಎಷ್ಟು ಜನ ಬಂದರು, ಗೌರ್ಮೆಂಟ್ ಕೆಲಸದವರೇ ಬಂದರು. ಅಂಥದ್ರಲ್ಲಿ ಅವರೆಲ್ಲರನ್ನೂ ಒಪ್ತಾರೆ, ನಿನ್ನ ಒಪ್ಕೊಂಡು ಅಂದರೆ ಅಲ್ಲೇ ಅರ್ಥ ಮಾಡ್ಕೊ. ನಿಮ್ಮದು ಈ ಜನ್ಮದ ಅನುಬಂಧ ಅಲ್ಲ, ಅದು 7 ಜನ್ಮದ ಅನುಬಂಧ ಅಂತ. ಯಾವ ಜನ್ಮದ ಬಂದ್ವು ಬೇಡ ನನಗೆ. ಸದ್ಯಕ್ಕೆ ನಿಮ್ಮ ಸವಾಸಗಳು ಸಾಕು. ಅಲ್ಲ, ಫೋನಲ್ಲಿ ಮಾತಾಡೋ ವಿಷಯ ತಗೊಂಡೋಗಿ ಹೇಳಿದಿರಲ್ಲ, ನಮ್ಮ ಮನೇಲಿ ನನ್ನ ನಂಬಿಕೆ ಕಳ್ಕೊಳ್ಳಿ ಅಂತ ಹಿಂಗೆ ಮಾಡಿದ್ದು ನೀವು. ನನಗೆ ಗೊತ್ತು. ಏನು ಹಿಂಗೆ ನಾಟಕ ಮಾಡಿಯೋ ಮರೆಯ? ನಿಮ್ಮ ಮನೆ ಕಂಡ್ರೆ, ನಿಮ್ಮ ಅವ್ವನ ಕಂಡ್ರೆ, ನಿಮ್ಮ ಅಪ್ಪನ ಕಂಡ್ರೆ ಯಾರು ಕಂಡ್ರು ಇಷ್ಟ ಇಲ್ಲ ನಿನಗೆ. ಸುಮ್ಮನೆ ಯಾಕೆ ನಾಟಕ ಮಾಡಿ ಅವ್ರ ಮುಂದ್ಗಡೆ? ಏನಂತೆ ನಾನು ಅವಳನ್ನೇ ಐತೀನಿ ಅಂತ ದಬಾಯಿಸಿ ಹೇಳು ನೀನು. ಮಾಡೋದ್ರಲ್ಲಿ ಮಾಡಿ ಇಲ್ದಾರ ಬೇಡ ಅಂತವ. ಹಂಗಂದ್ರೆ ಆಸ್ತಿರವ ಹೋಯ್ತವಪ್ಪ. ಮಗಳ ಹೆಸರು ಬರೀಬೇಕು ಅಂತ ಸ್ಕೆಚ್ ಹಾಕೊಂಡ್ರೆ ನಮ್ಮ ಅವ್ನು ನಮ್ಮ ಅಪ್ಪನಿಗೆ ಗೊತ್ತಾ? ಓ, ಅದಕ್ಕೋಸ್ಕರ ಅಂತಿದೀಯೋ? ಸರಿ ಸರಿ, ನೀನು ಭಾಳ ಪಕ್ಕ ಇದೆಯಾ ಕದ್ ಬಿಡು.
ಒಟ್ಟಿಗೆ ನಿಮ್ಮ ಅವ್ವನಿಗೂ ನಿಮ್ಮ ಅಪ್ಪನಿಗೂ ಬುದ್ಧಿ ಕಲ್ಸಕ್ಕೆ ಸರಿಯಾದ ಮಗನೇ ಹುಟ್ಟಿದ್ದೀನಿ ನೀನು. ಸರಿ ಅದನ್ನು ಹುಟ್ಟಿದನೋ ತಪ್ಪಾಗಿರೋ ಹುಟ್ಟಿದನೋ ಅವೆಲ್ಲ ನಿಮಗೆ ಬೇಡ ಆಯಿತಾ. ನಮ್ಮ ಸುದ್ದಿಗೆ ಏನು ಬರಬೇಡಿ ಅಷ್ಟೇ. ಆಯ್ತು ಹೋಗ ಮರೆಯ, ಏನು ನೀನೇ ಸೀಮ್ಗಿಲ್ದು ಗಂಡಲ್ಲ. ನನ್ನ ಮಗಳನ್ನೇನು ಯಾರು ತಗೊಂಡೋಗ್ತಾನೆ ಬಿದ್ದಿಲ್ಲ ನನ್ನ ಮಗಳು. ಈಗಾದ್ರೆ ಇವತ್ತೇ ಮದುವೆ ಮಾಡ್ತೀನಿ ಅಂಥದ್ದು ಅಕ್ಸತ್ ನನಗದೇ. ಏನು ನಿನ್ನೆ ಕಾಯ್ಕೊಂಡು ಕೂತಿಲ್ಲ, ಹೋಗು ಬಾಯಿ ಮುಚ್ಕೊಂಡು ಜಾಸ್ತಿ ಮಾತಾಡಬೇಡ. ಏನು ಹಿಂಗೆ ಹತ್ಕೊಂತೀಯ ನೀನು? ಏನು ನೀನೇ ಸರಿಯಾ? ಏನೋ ಮಾತಾಡ್ಲಿ ಅಂತ ಸುಮ್ಮನಿದ್ರೆ ಏನು ಅತಿಯಾಗಿ ಮಾತಾಡ್ತೀಯಲ್ಲ ನೀನು? ನೋಡೋದೇ ಎಷ್ಟು ಮಾತಾಡೋನು ಅಂತ ಅಂದ್ಕೊಂಡು ನಾವು ಸುಮ್ಮನಿದ್ರೆ ಸುಮ್ಮನೆ ಗಿಂಚಲೆ ಆಡನೆ ಬೇಡ ನೀನು ಅನ್ಕುಟೆ. ಹೋಗು ಆಯಿತು. ಏನು ನೀನು ಒಬ್ಬನೇನ ಸೀಮ್ಗಿಲ್ದು ಅನ್ಸು. ಏನೋ ಬಿದ್ದಿರೋರು ಬಿಸಿಲು ಕೊಟ್ಟರೆ ಎದ್ದು ಬಂದು ಅದು ಹೋದ್ರಂತೆ. ಒಳ್ಳೆ ಬದುಕು ಬಾಳು ಮನೆ ಎಲ್ಲ ಇತ್ತು, ಹೋಗ್ಲಿ ಬಿಡು ನಮ್ಮೂರು ಹುಡುಗ ತಿನ್ಲಿ ಅವನೇ ಅಂದ್ಕೊಂಡು ನಾವು ಆಸೆಗಿದ್ರೆ ನಮಗೆ ಹಿಂಗೆ ತಿರ್ಗಬೋಗ್ಲಿ ನೀನು. ಹೋಗು ಹೋಗು. ಅಂಥದ್ದು ಅಕ್ಸತ್ತಾಗಿರೋ ಗಂಡಸಾಗಿದ್ರೆ ನಿಮ್ಮ ಅವ್ವನಿಗೂ ನಿಮ್ಮ ಅಪ್ಪನಿಗೂ ಎದುರಿಸ್ಕೊಂಡು ನಾನು ಅವಳನ್ನೇ ಮದುವೆ ಆಯ್ತೀನಿ ಅಂತ ಹೇಳ್ಬೋದಾಗಿತ್ತು ನೀನು. ನೋಡಿ ನನಗೆ ಇಷ್ಟ ಇಲ್ಲ ಅಂದಮೇಲೆ ಇಷ್ಟ ಇಲ್ಲ ಆಯಿತಾ. ಇನ್ನೊಂದು ಸತಿ ಫೋನ್ ಮಾಡೋದಾಗಲಿ ಇನ್ನು ನನ್ನ ಸುದ್ದಿ ಎಲ್ಲಾದರೂ ಆಗಲಿ ನಾನು ಸುದ್ದಿ ಎತ್ತಂಗಿಲ್ಲ ನಿಮ್ಮ ಬಾಯಲ್ಲಿ. ನನ್ನ ಸುದ್ದಿ ನನ್ನ ಹೆಸರು ಬರೋಂಗಿಲ್ಲ. ಬೇಡ ಹೋಗ ಮರೆಯ. ಅಪ್ಪ ನೀನು ಯಾಕಪ್ಪ ಹೇಳಕ್ಕೆ ಹೋಗಿದ್ದೆ ನೀನು? ಪುನಃ ಮಾತಾಡ್ತಿರೋ ವಿಷಯವ ಹೆಂಗಾರು ಮಾಡಿ ಪ್ಲ್ಯಾನ್ ಮಾಡಿ ನಾನು ಹೆಂಗಾರು ಹೊಸ ಮಾಡ್ಕೊಳ್ದವನ್ನ ಅಂತ ನಾನು ಅನ್ಕೊಂಡ್ರೆ ನೀನು ಅದನ್ನ ಗೆಡ್ಸಿದಿಲ್ಲಪ್ಪ. ಯಾಕೆ ಹೇಳ್ಬೇಕಾಗಿತ್ತು ನೀನು? ಬಾಯಿ ಮುಚ್ಕೊಂಡು ಸುಮ್ಮನೆ ಇರಕ್ಕಾಯ್ತಿಲ್ವ ನಿನಗೆ? ಏನಪ್ಪ ಯಾವ ಬುದ್ಧಿ ಕಲ್ತೀಯೋ ಏನೋ? ಸುಮ್ಮನಿರ್ ಮಗ, ನೀವು ಗೊತ್ತಾಗಕ್ಕಿಲ್ಲ. ಇನ್ನೆಂತ ಅಮ್ಮಯ್ಯ ಅಂದಿಯ ಮಗ ಅವನಿಗೆ? ಅಮ್ಮಯ್ಯ ಅಂದಿಯ ಹೇಳು. ತಿರ್ಗಾ ಮಾತಾಡ್ತೀಯಲ್ಲ ನೀನು. ಒಂದು ಕಾಲು ಕಟ್ಟು ಅವನಿಗೆ ಸರಿ ಆಯ್ತದೆ. ಎಷ್ಟೆಲ್ಲ ಪುರಾಣ ಹೊಡಿತಾನೆ ನೋಡು, ಎಷ್ಟು ಮಾತಾಡ್ತಾನೆ ಅಂತ. ದುರಾಂಕಾರದ ಬಡ್ಡಿ ಇದೆ. ದುರಾಂಕಾರ ಅವಂತವ ಇಟ್ಕೋಬೇಕು, ನಮ್ಮ ತವೆಲ್ಲ ಇಟ್ಕೊಳ್ಳೋದು ದರ್ದ್ರ ಬಡ್ಡಿ ಇದ್ನೇನ. ಮಗ ನೀನೇನು ತಲೆಗೆಡ್ಸ್ಕೊಬೇಡ, ಸುಮ್ಮನಿರು. ಯಾಕೆ ತಲೆಗೆಡ್ಸ್ಕೊಂಡಿಯೇ? ನಾನಿಲ್ವಾ? ಸುಮ್ಮನೆ ನೀನು ತಲೆಗೆಡ್ಸ್ಕೊಳಕ್ಕೆ ಹೋಗಬೇಡ. ಅವ್ರ ಅಪ್ಪನಂತ ಹುಡುಕಿ ಮದುವೆ ಮಾಡೋ ಜವಾಬ್ದಾರಿ ನಂದು. ಅಪ್ಪ ಏನು ಮಾಡ್ತೀಯನೋ ಗೊತ್ತಿಲ್ಲ. ಇವ್ನು ಇಷ್ಟೆಲ್ಲ ಆಡೋನಿಲ್ವಪ್ಪ. ಹೆಂಗಾರೇ ಆಗಲಿ ಇವನ್ನೇ ಮದುವೆ ಆಗ್ಬಿಟ್ಟು ಇವನ್ನ ಚಂದಾಗಿ ಆಟ ಆಡಿಸ್ಬೇಕು ಕಣಪ್ಪ. ಅಲ್ಲಿ ಗಂಟ ಸಮಾಧಾನ ಇಲ್ಲ. ನನ್ನ ಮುಂದೆ ನಿನ್ನ ಇಷ್ಟೆಲ್ಲ ಅವಮಾನ ಮಾಡ್ದವನ್ನ ನಾನು ಸುಮ್ಮನೆ ಬಿಟ್ಟನಪ್ಪ. ನೋಡ್ಕಪ್ಪ ಅವ್ನಿಗೆ ಹೆಂಗೆ ಬುದ್ಧಿ ಕಲಿಸ್ತೀನಿ ಅಂದ್ಬಿಟ್ಟು. ನೋಡು ಮಗಳೇ, ಅದು ಯಾರು ಮದುವೆ ಮಾಡೋನು ಮಾಡಲಿ ಸುಮ್ಕಿರು. ಅವ್ನು ಹೆಣ್ಣು ನೋಡಕ್ಕೆ ಓದ್ತಕ್ಕೆಲ್ಲವ ಹೋಗೋಗಿ ಚಾಡಿ ಆಗ್ಬಿಟ್ಟು ನಾನು ಮದುವೆ ಕಿತ್ತಾಕ್ನಿಲ್ಲ ಅಂದರೆ ನನ್ನ ಹೆಸರು ರಂಗಣ್ಣೆ ಅಲ್ಲ. ನೋಡ್ಕೊ ಯಾಕಾರೆ ಇವ್ನು ಸುದ್ದಿ ಓದನಪ್ಪ ಅನಿಸ್ಬೇಕು. ಆ ಥರ ಮಾಡ್ತೀನಿ. ಹಂಗೆ ಬುದ್ಧಿ ಕಲಿಸ್ಬೇಕು ಕಣಪ್ಪ, ಇಲ್ಲಂದ್ರೆ ಆಯ್ಕಿಲ್ಲ. ಸರಿ ನೀನು ತಲೆಗೆಡ್ಸ್ಕೊಬೇಡ ಮಗಳೇ, ನೀನು ಸುಮ್ಕಿರು. ನಾನು ಇಲ್ವಾ? ಬಡ್ಡೆದ ಯಾವ ಥರ ನಿಗ್ರಹಕ್ಕೆ ಹೋದ ನೋಡು. ಚಾಣಿ ಮತ್ತೆ ಕಟ್ಕೊಂಡು ಈ ಬಡ್ಡೆ ಇದನ್ನ ಅದು ಹಾಕ್ತೀನಿ ಅಂದ್ರೆ ಸರಿ ಹಾಕಿಲ್ಲ. ಸುಮ್ಕಿರು. ಕನ್ಸು ಕಟ್ಕೊಂಡು ಕುಂತೀವಿ. ನಾನುವೇ ಒಳ್ಳೆ ಆಸ್ತಿ ಸಿಗ್ತದೆ ಕಣೋ. ಹೆಂಗೋ ಸರಿ ಆಯ್ತು ನನ್ನ ಮಗಳ ಜೀವನ. ಅಯ್ಯೋ ಬುಡತ್ತಾಗೆ ಅಚ್ಚುಕಟ್ಟಾಗಿ ಸೇರ್ಕೊಂಡ್ಲು ಅಂತ ನಾನು ಅಷ್ಟು ಆಸೆ ಇಟ್ಕೊಂಡಿವ್ನಿ. ಈ ಬಡ್ಡೆವು ಅದೇ ಒಂದು ನೆವೆ ನಿಮ್ಮ ಅಮ್ಮ ಅಂದ್ಬಿಟ್ಟು ಅದೇ ಒಂದು ಸುದ್ದಿ ಅಂದ್ಕೊಂಡು ಮದುವೆನೇ ಕಿತ್ತಾಕ್ಬಿಟ್ರಲ್ಲ. ಇವ್ರನ್ನ ಹಂಗೆ ಸುಮ್ಮನೆ ಬಿಡ್ಬಾರ್ದು ಕಣ್ಮಗ. ಸರಿಯಾಗಿ ಅದು ಹಾಕ್ಬೇಕು ನೀನು ಹೇಳಂಗೆ. ಮತ್ತೆ ಹೆಂಗೆ ಮದುವೆ ಅದ ನಾನು ನೋಡೇ ಬರ್ತೀನಿ. ಸುಮ್ಕಿರು. ಹಂಗೆ ಮಾಡೋದಕ್ಕನಪ್ಪ ನೀನು ಹೇಳೋದು ಸರಿ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.